ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ತುಂಬ ಸುಲಭವಾಗಿ ನಾವು ಯೂಸ್ ಮಾಡುವಂಥ ಹಾಲಿನಲ್ಲೇ ಹೇಗೆ ಮನೆಯಲ್ಲೇ ಬೆಣ್ಣೆ ಮತ್ತು ತುಪ್ಪವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಎಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದಿದ್ದವರು ನೋಡಿ. ಮೊದಲಿಗೆ ನಾವು ಅರ್ಧ ಲೀಟ್ರ್ ಹಾಲು ತಗೊಂಡು, ನಾನಿದು ಅರ್ಧ ಲೀಟ್ರ್ ಹಾಲಿಂದ ಹೇಳ್ತಿದ್ದೀನಿ, ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ತುಂಬ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಬೋದು. ಹಾಲು ತಗೊಂಡು ಅದನ್ನು ಸೋಸ್ಕೊಂಡು ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು. ಕಾಯಿಸಿದ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಬಾರ್ದು, ಹಾಗೆ ಇಟ್ಟು ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ನೈಟು ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆ ಇದನ್ನು ತೆಗಿಬೇಕು. ಇಲ್ದಿದ್ರೆ ಈ ಬಿಸಿಯಾದ ಹಾಲನ್ನು ತಣ್ಣಗಾದ್ಮೇಲೆ ಒಂದು 3-4 ಗಂಟೆಗಳ ಕಾಲನಾದರೂ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿಟ್ಟು ಆಮೇಲೆ 4 ಗಂಟೆ ಆದಮೇಲೆ ಇದನ್ನು ತೆಗೆದ್ರೆ ಇದು ಮೇಲೆ ದಪ್ಪಗೆ ಕೆನೆ ಕಟ್ಕೊಂಡು ಇರುತ್ತೆ. ಕೆನೆನ ತೆಗೆದು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಹೀಗೆ ಒಂದು 4-5 ದಿನ ತೆಗೆದಿಟ್ಟಿದ್ದು ಕೆನೆ ಇದು ಇಷ್ಟ ಆಗಿದೆ ನೋಡಿ. ಈ ಹಾಲಿನ ಕೆನೆನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ಇದು ನೀವು ರುಬ್ಬುವಾಗ ಬೆಳಗ್ಗೆ ಬೇಗ ರುಬ್ಬಿದ್ರೆ ಒಳ್ಳೆಯದಿರುತ್ತೆ. ಬಿಸಿಲು ಟೈಮಲ್ಲಿ ಮಾಡಿದ್ರೆ ಅದು ಅಷ್ಟಾಗಿ ಬೆಣ್ಣೆ ಬರಲ್ಲ. ಬೆಳಗ್ಗೆ ಬೇಗ ಇದನ್ನು ಗ್ರೈಂಡ್ ಮಾಡಿದ್ರೆ ತುಂಬ ಬೆಣ್ಣೆ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಹೀಗೆ ಗ್ರೈಂಡ್ ಮಾಡಬೇಕು. ಇದೊಂದು ಸತಿ ಗ್ರೈಂಡ್ ಮಾಡುವಾಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕಿ ಈ ಥರ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಮಾಡಿ ಎಲ್ಲ ಆಗಿದೆ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ. ಇದು ಕೇವಲ ಒಂದು 4 ದಿನದ ಹಾಲಿನಿಂದ ಕೆನೆ ಜೋಡಿಸಿದ್ದು. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಬೆಣ್ಣೆ ಮೇಲೆ ಬಂದಿರುತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀವು ಯಾವ ಪಾತ್ರೆಯಲ್ಲಿ ತುಪ್ಪ ಕಾಯಿಸ್ತೀರಾ ಅದೇ ಪಾತ್ರೆಯಲ್ಲಿ ಹಾಕಿ ಈ ಬೆಣ್ಣೆನ ಹಾಕಿ ಚೆನ್ನಾಗಿ ತೊಳೀರಿ. ನೀವು ಅದಕ್ಕೆ ಒಂದು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು, ಅದರಲ್ಲಿ ತಳ ಎಲ್ಲ ಹಿಡಿಯಲ್ಲ. ಅದಕ್ಕೆ ಆ ಬೆಣ್ಣೆನ ಹಾಕಿ ಚೆನ್ನಾಗಿ ಒಂದು 3-4 ಸತಿ ತೊಳಿಬೇಕು. ನೀರು ಚೇಂಜ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿರೋ ಈ ಹಾಲಿನ ಅಂಶ ಎಲ್ಲ ಹೋಗಬೇಕು. ಆ ಥರ ನೀವು ಒಂದು 3-4 ಸತಿ ಕ್ಲೀನಲ್ಲಿ ತೊಳಿಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ನಾವು ಇದೇ ಪಾತ್ರೆಯಲ್ಲಿ ತುಪ್ಪನ ಕಾಯಿಸೋಕ್ಕೆ ಇಡಬೇಕು. ಇದಕ್ಕೆ ನಾನು ಒಂದು 3 ಲವಂಗ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಕಾಯಿಸೋಕ್ಕೆ ಇಡ್ತೀನಿ. ಒಬ್ಬೊಬ್ಬರು ವೀಳ್ಯದೆಲೆ ಮತ್ತು ಒಬ್ಬೊಬ್ಬರು ತುಳಸಿ ಎಲೆ ಎಲ್ಲ ಹಾಕ್ತಾರೆ. ನಿಮಗೆ ಏನು ಬೇಕೋ ಅದು ಹಾಕಿ ಕಾಯಿಸ್ಬೋದು. ನಾನು ಲವಂಗ ಹಾಕಿದ್ದೀನಿ. ಹಾಕಿ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಕಾಯಿಸಬೇಕು. ಇದನ್ನು ಈ ಥರ ನೋಡಿ ಸ್ಲೋ ಫ್ಲೇಮಲ್ಲಿಟ್ಟು ಕಾಯಿಸಬೇಕು. ಹೀಗೆ ಕಾಯಿಸುವಾಗ ಬೇರೆ ಪಾತ್ರೆ ಆದರೆ ತಳ ಎಲ್ಲ ಸೀದು ಹೋಗುತ್ತೆ. ಇದಾದರೆ ಇದು ಸೀದು ಹೋಗಲ್ಲ. ನೋಡಿ ಈ ಥರ ಕಾಯಬೇಕು. ಇದು ಚೆನ್ನಾಗಿ ಕಾದ್ಮೇಲೆ ಇದು ಇಲ್ಲಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಈಗ ಇದು ಕಾದಿದ್ದು ಸಾಕು. ಇದನ್ನು ಆಫ್ ಮಾಡಿ ನಾವು ತಣ್ಣಗಾಗೋಕ್ಕೆ ಇಡಬೇಕು. ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರಿಗೆ ಶೋಧಿಸ್ಕೊಂಡು ಇಟ್ಕೊಂಡ್ರೆ ತುಪ್ಪ ರೆಡಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಶುದ್ಧ ತುಪ್ಪವನ್ನು ಮಾಡಿಕೊಂಡು ನಾವು ತಿನ್ಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.